ಬ್ರಿಕೆಟ್ಸ್ ಅಂಥೇಳಿ ಕಸದಿಂದ ಮಾಡಿರುವಂಥದ್ದೇ ಇಂಧನವಾಗಿ ಬಳಸ್ತಾ ಇದೆ. ಸೊ ಬ್ರಿಕೆಟ್ಸ್ ಬಂತು, ಹೊಗೆ ಹೋಗುತ್ತೆ, ಹೊಗೆ ಬಿಸಿ ಇರ್ತದೆ, ಆ ಬಿಸಿ ಯಾಕೆ ಗಾಳಿ ಬಿಡಬೇಕು. ಹೀಟ್ ಎಕ್ಸ್ಚೇಂಜರ್ ಹಾಕ್ಸಿದೆ, ಡಿಸೈನ್ ಮಾಡಿದೆ, ನಾನೇ ಮಾಡಿದ್ದು ಅದು ಹೀಟ್ ಎಕ್ಸ್ಚೇಂಜರ್. ಆಮೇಲೆ ಸ್ಕ್ರಬ್ಬರ್ ಅಂದರೆ ಆ ಕಪ್ಪು ಇದು ನಾವೇ ಹಿಡ್ಕೊಡ್ತೀವಿ, ಹೊರಗೇನು ಹೋಗೋದೇ ಇಲ್ಲ. ಹೀಟ್ ಎಕ್ಸ್ಚೇಂಜರ್ ಅಂದರೆ ಏನಿದು ದೊಡ್ಡ ಪ್ರಮಾಣದಲ್ಲಿ ನಾವು ಬ್ರಿಕೆಟ್ಸ್ ಏನು ಸುಡ್ತೀವೋ ಕಸದಿಂದ ಆಗಿರೋ ಇದನ್ನು ಸುಟ್ಟಾಗ ಹೊಗೆಯನ್ನು ಬಿಸಿ ಹೊಗೆ ಏನು ಬರುತ್ತೆ ಅದನ್ನು ನಾವು ನೀರು ಪೈಪ್ಗಳಲ್ಲಿ ನೀರು ಪಾಸ್ ಮಾಡುತ್ತೆ ಮಧ್ಯೆ, ಅದ್ರ ಜೊತೆಗೆ ಸೇರಿಸಲ್ಲ. ಸುತ್ತಲೂ ಆ ಬಿಸಿ ಹೊಗೆ ಇದ್ದಾಗ ನೀರು ಕಾಯುತ್ತೆ, ಹೊಗೆ ತಣ್ಣಗಾಗುತ್ತೆ, ಹೀಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಆ ಬಿಸಿ ನೀರನ್ನು ಉಪಯೋಗಿಸ್ಕೊತೀವಿ. ಆಮೇಲೆ ಅದು ಹೊರಗೆ ಹೋಗಿರೋ ತಣ್ಣಗಾದ್ರೂ ಹೊಗೆ ಅದರಲ್ಲಿ ಕಪ್ಪು ಧೂಳು ಇರುತ್ತೆ, ಆ ಧೂಳನ್ನು ಇನ್ನೊಂದು ನೀರಲ್ಲಿ ಬಿಡ್ತೀನಿ. ಒಂದು ಸಕ್ ಮಾಡಿ ಮೋಟ್ರಿಂದ ನೀರಲ್ಲಿ ಬಿಡ್ತೀವಿ, ಆ ನೀರು ಕಪ್ಪಾಗುತ್ತೆ, ಹೊಗೆ ಅಂತೇನು ಉಳಿಯೋದೇ ಇಲ್ಲ. ಆಮೇಲೆ ಆ ಕಪ್ಪು ನೀರನ್ನು ಫಿಲ್ಟರ್ ಮಾಡಿ ನಾವು ಪತ್ರೆ ತೊಳೆಯೋದಕ್ಕೆ ಮೊದಲೇ ಇದಕ್ಕೆ ಉಪಯೋಗಿಸ್ಕೊತೀವಿ. ಆಮೇಲೆ ಗಂಜಿ ಬರುತ್ತಲ್ಲ ಅನ್ನ ಮಾಡುವಾಗ, ನಮ್ಮದು ಪ್ರೆಷರ್ ಕುಕ್ಕಿಂಗ್ ಅಲ್ಲ, ಸ್ಟೀಮ್ ಕುಕ್ಕಿಂಗಲ್ಲಿ ಗಂಜಿ ಬರುತ್ತೆ. ಸೊ ಗಂಜಿ ಬಂದಿದ್ದೇನು ಮೊದಲೊಂದು ಒಂದು ವರ್ಷ ಬಿಡ್ತಾಯಿದ್ರು ಅಡುಗೆಯವರು, ಇದಕ್ಕೆ ಬಿಡ್ತಾಯಿದ್ರು ಮೋರಿಗೆ. ಇದನ್ನ ಯಾಕೆ ಮೋರಿಗೆ ಬಿಡ್ತೀರಾ, ಅಕ್ಕಿ ತೊಳೆದಿರ್ತೀವಿ ಹೇಗಿದ್ರು, ಆ ಗಂಜಿನ ಯಾಕೆ ಬಿಡಬೇಕು, ಅದು ಬಿಸಿನೂ ಇರ್ತದೆ, ನೀರು ಇರ್ತದೆ, ಪೌಷ್ಟಿಕಾಂಶನೂ ಇರುತ್ತೆ. ಅದನ್ನು ಎತ್ತಕ್ಕೊಂದು ಡಿಸೈನ್ ಮಾಡಿಕೊಟ್ಟೆ ಅವ್ರಿಗೆ, ಒಂದು ಸಿಂಪಲ್ ಸಿಸ್ಟಮ್. ಭಾಳನೂ ಎಕ್ಸ್ಪೆನ್ಸಿವ್ ಮಾಡೋಕ್ಕಾಗಲ್ಲ, ಇಲ್ಲೆಲ್ಲ ಮೋಟ್ರ್ ಗಿಟ್ರ್ ಹಾಕೋಕ್ಕಾಗಲ್ಲ, ಅಡುಗೆ ಮನೇಲಿ ಕಷ್ಟ, ಅದು ಎಲೆಕ್ಟ್ರಿಸಿಟಿ ಅದು ಗಡಿಬಿಡಿ ಎಂದರೆ ಇರುತ್ತೆ. ಅದನ್ನು ಎತ್ತಿ ಸಾಂಬಾರ್ಗೆ ಹಾಕಕ್ಕೆ ಶುರು ಮಾಡಿದ್ವಿ. ಸಾಂಬಾರು ಗಟ್ಟಿನೂ ಆಯಿತು, ರುಚಿನೂ ಆಯಿತು. 15 ದಿನದಲ್ಲಿ ದಿನಕ್ಕೆ 300 kg ಕಸ ಹೋಗೋದು ನನ್ನ ಅದಮ್ಯ ಚೇತನ ಅಡುಗೆ ಮನೆಯಲ್ಲಿ. 15th ಡೇ 0 ಮಾಡಿಬಿಟ್ಟೆ, ಕಸದ ಬುಟ್ಟಿ ತೆಗೆದು ಹಾಕ್ಬಿಟ್ಟೆ. ಆ್ಯಂಡ್ ಇವತ್ತಿನವರೆಗೆ ಡಸ್ಟ್ಬಿನ್ ಇಟ್ಟಿಲ್ಲ. ನೋ ವೇಸ್ಟೇಜ್, 0 ಗಾರ್ಬೇಜ್ ಕಿಚನ್.